ಹೆದ್ದಾರಿಯಲ್ಲಿ ಕುಡಿದು ವಾಹನ ಚಲಾವಣೆಯಿಂದ ಉಂಟಾಗುವ ಅಪಘಾತಗಳನ್ನು ತಡೆಯುವ ನಿಟ್ಟಿನಲ್ಲಿ ಹೈವೇ ಬದಿಯಲ್ಲಿ ಇರೋ ಮದ್ಯದಂಗಡಿಗಳನ್ನು ಬಂದ್ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಆದರೆ ಈ ಆದೇಶದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ರಿಯಾಯಿತಿ ನೀಡಿದ್ದು ಉಡುಪಿಯ ಬಾರ್ ಮಾಲೀಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹೆದ್ದಾರಿಯಲ್ಲಿ ಕುಡಿದು ವಾಹನ ಚಲಾವಣೆಯಿಂದ ಉಂಟಾಗುವ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಈ ನಿಟ್ಟಿನಲ್ಲಿ ಅಪಘಾತಗಳನ್ನು ತಡೆಗಟ್ಟಲು ಸುಪ್ರೀಂ ಕೋರ್ಟ್ ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಯಿಂದ 500 ಮೀಟರ್ ವ್ಯಾಪ್ತಿಯಲ್ಲಿರುವ ವೈನ್ ಸ್ಟೋರ್ಗಳನ್ನು ಬಂದ್ ಮಾಡುವಂತೆ ಆದೇಶ ಹೊರಡಿಸಿದೆ. ಏಪ್ರಿಲ್ 1ರಿಂದ ಈ ಆದೇಶ ಜಾರಿಯಾಗಲಿದೆ. ಆದರೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಮಾತ್ರ ಸುಪ್ರೀಂ ಕೋರ್ಟ್ ರಿಯಾಯಿತಿ ನೀಡಿದೆ. ಹೌದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಲೈಸೆನ್ಸ್ ಹೊಂದಿರುವ 156 ವೈನ್ ಸ್ಟೋರ್ ಹಾಗೂ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿದ್ದು ಸುಪ್ರೀಂ ಆದೇಶಾನ್ವಯ 80 ವೈನ್ ಸ್ಟೋರ್ಗಳನ್ನು ಮಾತ್ರ ಬಂದ್ ಆಗಲಿವೆ. ಇನ್ನುಳಿದ ಬಾರ್ ಅಂಡ್ ರೆಸ್ಟೋರೆಂಟ್ ಎಂದಿನಂತೆ ಕಾರ್ಯನಿರ್ವಹಿಸಲಿವೆ. 500 ಮೀಟರ್ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಯಿಂದ 500 ಮೀಟರ್ ಅಂತರದಲ್ಲಿರುವಂಥ ಸನ್ನದ್ಗಳನ್ನು ಒಟ್ಟು 125 ಸನ್ನಗಳನ್ನು ಗುರುತಿಸಲಾಗಿತ್ತು. ನಮ್ಮ ಜಿಲ್ಲೆಯಲ್ಲಿ 67 CL2 ಸನ್ನದ್ಗಳು, 13 MSL ಸನ್ನದ್ಗಳು 500 ಮೀಟರ್ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಯಿಂದ 500 ಮೀಟರ್ ಅಂತರದಲ್ಲಿ ಬರುವಂಥ ಸನ್ನದ್ಗಳಿಗೆ ತೆರವುಗೊಳಿಸಲಿಕ್ಕೆ ದಿನಾಂಕ 1/4ರಿಂದ ತೆರವುಗೊಳಿಸಲಿಕ್ಕೆ ಇದನ್ನು ಈಗಾಗಲೇ ನೋಟಿಸನ್ನು ಮತ್ತು ತಿಳುವಳಿಕೆ ಪತ್ರಗಳನ್ನು ನೀಡಲಾಗಿರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 4 ರಾಷ್ಟ್ರೀಯ ಹೆದ್ದಾರಿಗಳು ಹಾಗೂ 9 ರಾಜ್ಯ ಹೆದ್ದಾರಿಗಳಿವೆ. ಸಾಕಷ್ಟು ಮದ್ಯದಂಗಡಿಗಳು ಹೆದ್ದಾರಿ ಮಾರ್ಗದಲ್ಲಿ ಹೊಂದಿಕೊಂಡಂತೆ ಇರೋದರಿಂದ ಜಿಲ್ಲೆಯಲ್ಲಿ ಸಾಕಷ್ಟು ರಸ್ತೆ ಅಪಘಾತಗಳು ಕುಡಿದು ವಾಹನ ಚಲಾವಣೆಯಿಂದ ಸಂಭವಿಸುತ್ತಿದ್ದು, ಇದರಿಂದ ಹೆದ್ದಾರಿಯಲ್ಲಿ ಸಂಚರಿಸುವುದು ಕಷ್ಟಕರವಾಗ್ತಿತ್ತು. ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶಕ್ಕೆ ಜಿಲ್ಲೆಯ ಜನತೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಮದ್ಯದಂಗಡಿಗಳು ಬಂದ್ ಆಗುವುದರಿಂದ ಮುಂದಿನ ದಿನಗಳಲ್ಲಿ ಸಾಕಷ್ಟು ಹೆದ್ದಾರಿ ಅಪಘಾತಗಳು ಕಡಿಮೆ ಆಗಲಿವೆ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ. ಆದರೆ ವೈನ್ ಸ್ಟೋರ್ ಮಾಲೀಕರು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದು, ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ರಿಯಾಯಿತಿ ಯಾಕೆ ಅಂತ ಪ್ರಶ್ನಿಸುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಏನು ಮಾಡಿದೆ, ಬಾರ್ ಮಾತ್ರ ಚಾಲು ಇದ್ದು CL2 CLನ ಇವರು ಬಂದ್ ಮಾಡಬೇಕಂತ ಇದು ಮಾಡಿದ್ದಾರೆ. ಅಂದರೆ ಈಗ ಮಾಡೋದಿದ್ರೆ ಗೌರ್ಮೆಂಟು ಎಲ್ಲ ಮಾಡಿ ಎಲ್ಲ ಅಲ್ಲಿ ವೈನ್ ಶಾಪೇ ಯಾಕೆ ಬಂದು ಮುಚ್ಚಬೇಕು? ಅದರಿಂದ ವೈನ್ ಶಾಪಿಂದ ಕುಡ್ಕೊಂಡು ಹೋಗಿ ಯಾವುದೇ ಆಕ್ಸಿಡೆಂಟ್ ಆಗೋದಿಲ್ಲಲ್ಲ, ಬಾರಲ್ಲಿ ಕುಡ್ಕೊಂಡು ಹೋಗಿ ಆಕ್ಸಿಡೆಂಟ್ ಆಗೋದು ಭಾಳ. ಒಟ್ಟಾರೆ ಸುಪ್ರೀಂ ಕೋರ್ಟ್ ಹೆದ್ದಾರಿ ಪಕ್ಕದ ಮದ್ಯ ಮಾರಾಟ ಮಳಿಗೆಗಳಿಗೆ ಮಾತ್ರ ಬಂದ್ ಮಾಡುವಂತೆ ಆದೇಶ ಮಾಡಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ರಿಯಾಯಿತಿ ನೀಡಿರುವುದು ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಎನ್ನುವಂತಾಗಿದೆ. ಈ ನಿಟ್ಟಿನಲ್ಲಿ ಸುಪ್ರೀಂ ಮತ್ತೊಮ್ಮೆ ತನ್ನ ಆದೇಶವನ್ನ ಪರಿಶೀಲಿಸಬೇಕು ಅನ್ನೋದು ವೈನ್ ಶಾಪ್ ಮಾಲೀಕರ ಅಭಿಪ್ರಾಯ. ಸಂದೀಪ್ ಸಾಗರ್, TV9 ಕಾರವಾರ.